ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲೀಷ್ ಪರೀಕ್ಷಾ ಸಿದ್ಧತೆಯ ದೃಷ್ಟಿಯಿಂದ ಎಕ್ಸಾಮ್ 1ಗಾಗಿ ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕ್ವಶನ್ ಪೇಪರ್. ಈಗಾಗಲೇ ಬೋರ್ಡ್ನಿಂದ ನೀಡಿರ್ತಕ್ಕಂಥ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಹಾಗೂ 3 ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀಡಿರ್ತಕ್ಕಂತಹ ಒಂದು ಕಾಮನ್ ಕ್ವಶನ್ಸ್, ಲೆಸನ್ ವೈಸ್ ಕಾಮನ್ ಕ್ವಶನ್ಸ್, ಹಾಗೆ ಗ್ರಾಮರ್ನಲ್ಲಿ ಕಾಮನ್ ಆಗಿ ಬಂದಿರತಕ್ಕಂತಹ ಒಂದು ಗ್ರಾಮರ್ ಕ್ವಶನ್ಸನ್ನು ಸೇರಿಸಿ ಈ ಒಂದು ಕ್ವಶನ್ ಪೇಪರನ್ನು ಮಾಡಿದ್ದು. ಇದೊಂದು ನಿಮ್ಮ ಫೈನಲ್ ರಿವಿಷನ್, ಫೈನಲ್ ಗ್ಲಾನ್ಸ್ಗಾಗಿ ಕ್ವಶನ್ ಪೇಪರ್ ವಿತ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಮೊದಲನೇ ಮೇಯ್ನನ್ನು ನೋಡಿದಾಗ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಒನ್ ಬಂದು ಕ್ವಶನ್ ಟ್ಯಾಗ್ ಇರುತ್ತೆ. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಇಲ್ಲಿ ಪಾರ್ಟಿಸಿಪೇಟೆಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂಥದ್ದು, ಮತ್ತು ಆ ಡಿಡ್ ಮುಂದೆ ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಕ್ವಶನ್ ಟ್ಯಾಗ್ ಡಿಡ್ ನಾಟ್ ಇರಬೇಕು. ಅದು ಆಪ್ಷನ್ ಸಿ ಇದೆ, ಡಿಡಂಟ್ ದೇ. ನಂತರ ಸೆಕೆಂಡ್ ಒಂದು ಬಂದಾಗ ಇನ್ಫಿನಿಟಿವ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಎ ಬಿ ಸಿ ಡಿಯಲ್ಲಿ ಡಿ ಟು ಸೆಲ್, ಟು ಪ್ಲಸ್ ವರ್ಬ್ ಬಂದಿದೆ, ಅದೇ ಇನ್ಫಿನಿಟಿವ್ ಆಗುತ್ತೆ, ಆಪ್ಷನ್ ಡಿ. ಇನ್ನು ಥರ್ಡ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಬಂದಾಗ ವುಡ್ ಯು ಪ್ಲೀಸ್ ಪ್ರೊವೈಡ್ ಮೀ ದ ಡೀಟೇಲ್ಸ್ ಆಫ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಇದು ಆಪ್ಷನ್ ಬಿ ಮೇಕಿಂಗ್ ರಿಕ್ವೆಸ್ಟ್ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆಗೆ ಬಂದಾಗ ಇಫ್ ಕ್ಲಾಸ್ ಇಫ್ ಯು ಹ್ಯಾಡ್ ಅಲೋಡ್ ಮೈ ಡಯಟ್ ಪ್ಲ್ಯಾನ್ ಯು ಡ್ಯಾಶ್ ಸಾಟ್ ಮೆಡಿಕಲ್ ಹೆಲ್ಪ್. ಇಲ್ಲಿ ಇದು ವುಡ್ ನಾಟ್ ಹ್ಯಾವ್ ಸಾಟ್ ಮೆಡಿಕಲ್ ಹೆಲ್ಪ್. ನೋಡಿ, ಇಲ್ಲಿ ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡಯಟ್ ಪ್ಲ್ಯಾನ್ ಅಂದರೆ ನೀನು ನನ್ನ ಡಯಟ್ ಪ್ಲ್ಯಾನನ್ನು ಫಾಲೋ ಮಾಡಿದ್ದಿದ್ರೆ ನೀನು ಯಾವುದೇ ಮೆಡಿಕಲ್ ಹೆಲ್ಪ್ ತೊಗೊಳ್ತಾ ಇರಲಿಲ್ಲ ಅಂತ ವುಡ್ ನಾಟ್ ಹ್ಯಾವ್ ಬರಬೇಕಾಗತ್ತೆ. ಇನ್ನು ನಂತರ ಸೆಕೆಂಡ್ ಮೈಂಡ್ ಡೂ ಆಸ್ ಡೈರೆಕ್ಟೆಡ್ ಇಲ್ಲಿ ಬಂದಾಗ ಫಸ್ಟ್ ಕ್ವಶನ್ ಸಿಲೆಬಲ್ಸ್ 1 ಸಿಲೆಬಲ್ ವರ್ಡ್ ಕೇಳಿದೆ. ಇಲ್ಲಿ ರಿಟರ್ನಿಂಗ್ 3 ಸಿಲೆಬಲ್ ವರ್ಡ್, ಸೇ ಫರ್ 2 ಸಿಲೆಬಲ್, ಡೆಸ್ ಪ ರೇಟ್ ಲಿ ಇದು 4 ಸಿಲೆಬಲ್, ಸ್ಪೀಕ್ 1 ಸಿಲೆಬಲ್ ಆಗುತ್ತೆ. ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್ ಇದೆ. ಐ ಆಮ್ ವೆರಿ ಟಯರ್ಡ್ ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್. ಐ ಆಮ್ ಸೋ ಟಯರ್ಡ್ ದಟ್ ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್. ವೆರಿ ಜಾಗದಲ್ಲಿ ಸೋ, ಫುಲ್ ಸ್ಟಾಪ್ ಮಧ್ಯದ ಫುಲ್ ಸ್ಟಾಪ್ ಜಾಗದಲ್ಲಿ ದಟ್ ಹಾಕಬೇಕು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬಂದಾಗ ಇದು ಆರ್ಟಿಕಲ್ಗೆ ಬಂದಾಗ ಕಾಶಿಮ್ ಈಸ್ ಡ್ಯಾಶ್ ಎನ್ ಸಿ ಸಿ ಕೆಡೆಟ್. ಎನ್ ಸಿ ಸಿ ಮೊದಲ ಅಕ್ಷರ ಎ ಬರೋದ್ರಿಂದ ಆ್ಯನ್ ಇಲ್ಲಿ ಆರ್ಟಿಕಲ್. ಇನ್ನು ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಬಂದಾಗ ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಇದು ಅಡ್ವರ್ಬ್ ಆಗುತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್ ಇದೆ. ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜನರಸ್. ದ ಕಿಂಗ್ ವಾಸ್ ಹಾನೆಸ್ಟ್ ಆ್ಯಂಡ್ ಜನರಸ್. ನಂತರ fill in the blank with the appropriate preposition. Anant died dash, died of cancer. ನಂತರ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಬಂದಾಗ ವೆನ್ ಐ ಕೇಮ್ ಹೋಮ್ ಐ ಸಾ ದಟ್ ಮದರ್ ವಾಸ್ ಕುಕಿಂಗ್. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ದ ಚಿಲ್ಡ್ರನ್ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್, ಎಜುಕೇಟ್ ಇದೆ ಎಜುಕೇಷನ್. 13th ಒನ್ ಯೂಸ್ ದ ವರ್ಡ್ ವಾಚ್ ಆಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವಾಚ್ಗೆ ಬಂದಾಗ ಐ ವಾಚ್ ಟಿ ವಿ, ಐ ವಾಚ್ಡ್ ಮೂವಿ, ಐ ವಾಚ್ ಅಂತ ಬರೆದ್ರು ಕರೆಕ್ಟ್ ಆನ್ಸರ್ ಆಗುತ್ತೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ಡಾನ್ ಆನ್ಸೆಲ್ಮೋ ವಾಸ್ ದ ಮೋಸ್ಟ್ ಜನರಸ್ ಪರ್ಸನ್ ಇನ್ ದ ವಿಲೇಜ್. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಆಗೋದ್ರಿಂದ ಡಾನ್ ಆನ್ಸೆಲ್ಮೋ ವಾಸ್ ಮೋರ್ ಜನರಸ್ ಪರ್ಸನ್ ಇನ್ ದ ಮೋರ್ ಜನರಸ್ ದ್ಯಾನ್ ಎನಿ ಪರ್ಸನ್ ಇನ್ ದ ವಿಲೇಜ್. ಇಲ್ಲಿ ಬರಬೇಕಾಗಿರೋದು ಮೋಸ್ಟ್ ಜಾಗದಲ್ಲಿ ಮೋರ್ ಜನರಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ನಂತರ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಪ್ಯಾಸಿವ್ ವಾಯ್ಸ್. ಬಲೇಶ್ವರ್ ಸೇವ್ಡ್ ರೋಮಾ. ರೋಮಾ ವಾಸ್ ಸೇವ್ಡ್ ಬೈ ಬಲೇಶ್ವರ್. ಇನ್ನು 16th ಬಂದಾಗ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಕೇಳಿರ್ತಕ್ಕಂಥದ್ದು ಪ್ರಕಾಶ್ ಆಸ್ಕ್ಡ್ ಜ್ಯೋತಿ. ಇಲ್ಲಿ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಟುಡೇ ಇದೆ. ಇಲ್ಲಿ ಪ್ರಕಾಶ್ ಆಸ್ಕ್ಡ್ ಜ್ಯೋತಿ ಇಫ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದಟ್ ಡೇ. ಇಫ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದಟ್ ಡೇ. ಎಲ್ಲ ಆನ್ಸರ್ಸು ಈ ಒಂದು ಕ್ವಶನ್ ಪೇಪರ್ ನಂತರ ನಿಮಗೆ ಸಿಗುತ್ತೆ. ಇನ್ನು ಎಡಿಟಿಂಗ್ ಎರರ್ಸಲ್ಲಿ ಬಂದಾಗ ಸ್ವಾಮಿ ಹರಿಡ್ ಗಾಟ್ ಆಫ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಅಂತ ಇದೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಹರಿಡ್ ಇದೆ ಹರಿಡ್ಲಿ. ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂದಾಗ ಬಟ್ ಇರ್ತಕ್ಕಂಥದ್ದು ಅಂಡಾಗಿ ಚೇಂಜ್ ಆಗಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಡಾನ್ ಆನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್, ಜಸ್ಟಿಫೈ ಇದೆ. ಇಲ್ಲಿ ಉತ್ತರ ಬರೀಬೇಕಾದ್ರೆ ಡಾನ್ ಆನ್ಸೆಲ್ಮೋ ಲಿವ್ಡ್ ಇನ್ ದ ಸೇಮ್ ಹೌಸ್, ಈ ರಿಫ್ಯೂಸ್ಡ್ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೇರಿಕನ್ಸ್, ಈ ಪ್ಲಾಂಟೆಡ್ ದಿ ಟ್ರೀಸ್ ಇನ್ ದ ನೇಮ್ ಆಫ್ ಚಿಲ್ಡ್ರನ್, ಈ ಉತ್ತರ.
What distinguished qualities of Ambedkar made Nehru to choose him as the first law minister of independent India? ಇಲ್ಲಿ Ambedkar had great skill in law and legislation. ನಂತರ he had a vision for social justice. ಈ ಉತ್ತರ. Anant was talented boy. What makes you to appreciate him ಅಂದಾಗ Anant was the best table tennis player. He was the fastest runner in the school. He was learning to play sitar. He was composing his own tunes. ನಂತರ 21 scientists are the more practical people in the world. Justify ಇದೆ. Through the scientists' works, we have new modes of transportation, new sources of energy, new medicines, new antibiotics, new electrical gadgets. ಸೊ ಈ ಉತ್ತರವನ್ನು ಬರೀಬೇಕಾಗುತ್ತೆ. ನಂತರ ವಾಟ್ ಆರ್ ದ ಆಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್ ಇದೆ. ಮ್ಯಾನ್ ಬೈಸ್ ದ ಲ್ಯಾಂಡ್, ಮ್ಯಾನ್ ಶೌಟ್ಸ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ಹಿಮ್, ಮ್ಯಾನ್ ಪ್ಲಪ್ಸ್ ದಿ ಲ್ಯಾಂಡ್, ಈ ಗ್ರೋ ಗ್ರಾಸ್ ಫ್ರೂಟ್ಸ್ ಆ್ಯಂಡ್ ಈ ಡ್ಯಾನ್ಸಸ್ ಆನ್ ದ ಲ್ಯಾಂಡ್ ಆ್ಯಂಡ್ ಈ ಫೈಟಿಂಗ್ ಆನ್ ದ ಲ್ಯಾಂಡ್ ಆ್ಯಂಡ್ ಹಿ ಬಿಲ್ಡ್ ಫೆನ್ಸಸ್ ಆನ್ ದ ಲ್ಯಾಂಡ್. ಈ ಉತ್ತರವನ್ನು ಬರೀಬೇಕು. ನಂತರ 23 ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್ ಅಂತ ಇದೆ. ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್ ವೆರಿ ಸೈಲೆಂಟ್ಲಿ ವಿತೌಟ್ ಸ್ಲೋಗನ್ಸ್ ಆ್ಯಂಡ್ ವಿತೌಟ್ ಶೌಟ್ಸ್. ಈ ಉತ್ತರವನ್ನು ಬರೀಬೇಕು. ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಇನ್ ಅವರ್ ಹರ್ಲಿ ಲೈಫ್ ಅಂದಾಗ ಶಿ ಲಾಸ್ಟ್ ಹರ್ ಮದರ್ ಅಟ್ ದ ಏಜ್ ಆಫ್ 11, ಶಿ ಲಾಸ್ಟ್ ಹರ್ ಬ್ರದರ್ ಆ್ಯಂಡ್ ಹಿಸ್ ಫಾದರ್ ವಾಸ್ ಬೆಡ್ ರಿಡನ್. ಈ ಉತ್ತರವನ್ನು ಬರೀಬೇಕು. ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತ ಇದೆ. ಹಿಸ್ ಮದರ್ ವಾಸ್ ಇನ್ ಟ್ರಾವೆಲಿಂಗ್ ಜಾಬ್ ಶಿ ಲೆಫ್ಟ್ 3 ಚಿಲ್ಡ್ರನ್ಸ್ ಇನ್ ಹೋಮ್. ದ 3 ಚಿಲ್ಡ್ರನ್ಸ್ ಗೆಟಿಂಗ್ themselves and getting ready to go to schools and this taught them one's duty is more important in life. ಇನ್ನು ಸೆಕೆಂಡ್ ಮಾನ್ಸ್ಟರ್ ಬಗ್ಗೆ ಇದೆ. ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವಾಂಗ್ಜಿಯಸ್ ಸಫರ್, ಇದು ಬರ್ಡ್ ಆಫ್ ಹ್ಯಾಪಿನೆಸ್ಸಿಂದ. ಇನ್ನು 5th ಮೇನ್ಗೆ ಬಂದಾಗ 3 ಮಾರ್ಕ್ಸ್ ಕ್ವಶನ್. ಡಿಸ್ಕ್ರೈಬ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಯು ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್ ಇದೆ. 26 ಡಿಸ್ಕ್ರೈಬ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್. ಇನ್ನು 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್. ಪ್ಲೀಸ್ ಹೆಲ್ಪ್ ಮೀ ಟೇಕರ್ ಟು ಎ ಹಾಸ್ಪಿಟಲ್. ನೇಮ್ ಆಫ್ ದ ಸ್ಪೀಕರ್ ಅಂದಾಗ ಬಲೇಶ್ವರ್. ಹೂ ಡಿಡ್ ರಿಕ್ವೆಸ್ಟ್ ಟು ಹೆಲ್ಪ್ ಹಿಮ್ ಅಂದಾಗ ಮೋಟರಿಸ್ಟ್. ವಾಟ್ ವಾಸ್ ದ ರೆಸ್ಪಾನ್ಸ್ ಅಂದಾಗ ನೋ ಮೋಟರಿಸ್ಟ್ ಆರ್ ಸ್ಟಾಪ್ ಟು ಹೆಲ್ಪ್. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್, ಇದು ಡಿಸ್ಕವರಿ ಲೆಸನ್ನಿಂದ. ಹೂ ಇಸ್ ದ ಸ್ಪೀಕರ್ ಅಂದಾಗ ಇದು ಗುಲ್ರಿಮೋ ಬರುತ್ತೆ. ಹೂ ಆರ್ ದ 50 ಅಂದಾಗ ಸೀಮೆನ್ ಆಗುತ್ತೆ. ಇನ್ ಹೂಸ್ ಹ್ಯಾಂಡ್ಸ್ ಆರ್ ದೇ ಅಂದಾಗ ಕೊಲಂಬಸ್. ದಿಸ್ ಈಸ್ ಆನ್ ಐಡಲ್ ಪಾಸ್ ಟೈಮ್, ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್. ಹೂ ಇಸ್ ದ ಸ್ಪೀಕರ್ ಅಂದಾಗ ಸತೀಶ್ ಫಾದರ್ ಅವತಾರ್ ನಾರಾಯಣ್. ಹೂ ಡಸ್ ಯು ರೆಫರ್ ಅಂದಾಗ ಸತೀಶ್. ವಾಟ್ ಈಸ್ ರೆಫರ್ಡ್ ಟು ಆಸ್ ಐಡಲ್ ಪಾಸ್ ಟೈಮ್ ಅಂದಾಗ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್. ನಂತರ 30th with a teacup circling around me like the planets around the sun. What are the 2 things compared here ಅಂದಾಗ teacups and the planets. Why did the poet feel so ಅಂದಾಗ teacups are circling around him in the capsule, there is no gravity there. Where does this happen ಅಂದಾಗ in space. ನಂತರ ಇಲ್ಲಿ ಪ್ರೊಫೈಲ್ ರೈಟಿಂಗ್, ನಂತರ ಇದು ಸ್ಟೋರಿ, ಅದಾದ ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೋಯಮ್ಸ್, ಇಲ್ಲಿ ಒಂದು ಪ್ಯಾಸೇಜ್ ಇದೆ. ನಂತರ ಇಲ್ಲಿ ಬಂದಂಥ ಸಮರಿ ಕ್ವಶನ್ಸ್, ನಂತರ ಎಸ್ಎ, ಲೆಟರ್ ರೈಟಿಂಗ್. ನೋಡಿ, ಈ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ 4 ಮತ್ತು ಪ್ರಿಪ್ರೇಟರಿ 3 ಪ್ರಶ್ನೆ ಪತ್ರಗಳಿಂದ ಕಾಮನ್ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳಿಂದ ಮಾಡಲಾಗಿರುತ್ತೆ. ಇದೊಂದು ನಿಮ್ಮ ಫೈನಲ್ ಗ್ಲಾನ್ಸ್ಗಾಗಿ ನೋಡಿ. ಇಲ್ಲಿ ವಿತ್ ಕೀ ಆನ್ಸರ್, ಈ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ ಸಹ ನೀಡಿರ್ತಾನೆ. ಇದು ಪರೀಕ್ಷೆಯ ಈ ಒಂದು ದಿನದಲ್ಲಿ ರಿವಿಷನ್ಗಾಗಿ ಇದನ್ನು ಬಳಸಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.